ಇದಕ್ಕೊಂದು SIT ರಚನೆ ಮಾಡಿ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಒಂದು ಪರಿ ಇಲ್ಲಿ MLAಗಳ ಮೇಲೆ ತನಿಖೆ ಆಗ್ತೈತೆ, ಮಿನಿಸ್ಟ್ರಿಗಳ ಮೇಲೆ ತನಿಖೆ ಆಗ್ತೈತೆ, CM ಅವ್ರ ಮೇಲೆ ಮೂಡ ತನಿಖೆ ಎಲ್ಲ ಬಂತು. ನಾವೆಲ್ಲ ಹೋಗಿ ನಿಂತ್ಕೊಂಡ್ರಿ ಕಟಕಟೆಯಲ್ಲಿ. ಇವ್ರು ಯಾಕೆ ನಿಂತ್ಕೊಂಡ್ಬಾರ್ದು ಕಟಕಟೆಯಲ್ಲಿ ಹೋಗಿ? ನಿಲ್ಸಿ ಒಂದ್ಸರಿ ಅವ್ರನ್ನ, ಒಂದ್ಸರಿ ಅವ್ರಿಗೆ ಅನುಭವ ಆಗ್ಲಿ, ಆ ಕಟಕಟೆ ಅನ್ನೋದು ಏನ್ ಅನುಭವ ಆಗ್ಲಿ. ಇವಾಗ ಮುಖ್ಯಮಂತ್ರಿಗಳು ಹೋಗಿ ಪೊಲೀಸ್ ಮುಂದೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಲಿಲ್ವಾ? ನಾವೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ? ಲೋಕಾಯುಕ್ತ ಮುಂದೆ ನಾವೆಲ್ಲ ಹೋಗಿ ನಿಂತ್ಕೊಂಡಿಲ್ವಾ? ಇವ್ರು ಯಾಕೆ ನಿಂತ್ಕೊಂಬಾರ್ದು? ಅದಕ್ಕೂ ಸ್ವಾಯತ್ತ ಸಂಸ್ಥೆ ಏನಾನ ಇದೆಯಾ? ಇದು ಅಧ್ಯಕ್ಷರೇ, ನೀವು ಏನು ಮಾಡಲೇ ಇಲ್ಲ ಅಂತ ಹೇಳಿದ್ರೆ ದೇ ಆರ್ ಎಸ್ಕೇಪ್ ಆಗ್ತಾನೆ ಇದ್ದಾರೆ ಅವರು. ಎಸ್ಕೇಪ್ ಆಗಬಾರ್ದು ಅಂದ್ರೆ ನೀವು ಅದು ಆಗಿದೆಯೋ, CCTV ಕ್ಯಾಮೆರಾ ಸರಿ ಇದೆಯೋ ಇಲ್ಲೋ ಅದು ಬೇರೆ, ಅದನ್ನ ಮಾಡಬೇಕು. ಅಲ್ಲಿ ಯಾರು ತಪ್ಪಿತಸ್ಥರು ಆಗ್ತಾರೋ ಅವ್ರಿಗೆ ಇಂಪೀಚ್ಮೆಂಟ್ ಮಾಡಿ, ಇಲ್ಲಿ ಕರೆದು ಇಲ್ಲಿ ನಿಲ್ಸಿ, ನಿಮ್ಮ ಮುಂದೆ ನಿಲ್ಸಿ, ಅವ್ರನ್ನ ನಿಲ್ಸ್ಬಿಟ್ಟು ಅವ್ರಿಗೊಂದು ಪನಿಷ್ಮೆಂಟ್ ಆಗಲಿ. ಆಮೇಲೆ ನೋಡಿ ಸರಿ ಹೋಗ್ತೈತೆ. ಇದು ಅಟ್ಲೀಸ್ಟ್ ಒಂದು 60% ಆದ್ರೂ ಸರಿ ಹೋಗ್ತೈತೆ. ಕಾನೂನು ಇದೆ ಅಂತ ಹೇಳಿ ಅವ್ರಿಗೆ ತೋರಿಸಿ. ಮೋರ್ ಪವರ್ಫುಲ್, KPSC ಗಿಂತ ಪವರ್ಫುಲ್ ಸದನ ಅನ್ನೋದನ್ನ ತೋರಿಸಿ, ಸರ್ಕಾರ ಅನ್ನೋದು ತೋರಿಸಿ.